ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾ ಕೈಪಲ್ಯ ಸೋಸೋತಿದ. ಇಲ್ಲಿ ಹೊರಗೆ ಬಾಲ್ಕನಿ ಟೈಪ್ ಅದ, ಅಲ್ಲೇ ಸ್ವಲ್ಪ ಬಿಸಿಲಿಗೆ ಕೂತಿ ಮಾಡಕತ್ತೀರ. ಅಲ್ಲಿ ಹಿಂದೆ ನಮ್ಮ ಮುತ್ಯ ಶೇಂಗಾ ಒಡ್ಲಿ ಇತ್ತಿರು, ಬೀಗರು ಕೊಟ್ಟಿದ್ದು ಶೇಂಗಾ ಹಳ್ಳಿಲಿಂದ ಕೊಟ್ಟಿರು. ಅವು ಒಡ್ಲಿತ್ತಿದ್ದು ನಮ್ಮ ಮುತ್ಯ ಅಂದ್ರೆ ನಮ್ಮ ಪಪ್ಪ ಅಂದು ಪಪ್ಪಾರ, ನಾ ಅಪ್ಪ ಅಂತಲೇ ಕರಿತೀನಿ. ನಮ್ಮ ಪಪ್ಪನ್ಕಿನ್ನ ಜಾಸ್ತಿ ನಮ್ದು ಅಪ್ಪನೇ ಮಾಡ್ಯಾರ. ನಮ್ಮ ಪಪ್ಪನ ಜಾಸ್ತಿ ಅಷ್ಟು ನೆನಪಿಲ್ಲ ನನಗೆ. ಅಂದ್ರೆ ನಂಗೆ ಊರಾಗ ಬಿಟ್ಟು ಅವ್ರ ಪುಣಾದಾಗ ಇರ್ತಿರು. ನಮ್ಮ ಆಯಿ ಮುತ್ಯನ ಬಲ್ಲಕ್ಕೆ ಇರ್ತಿದ್ದಾನೆ. ಅವ್ರಿಗೆ ಅವ್ವ ಅಪ್ಪನೇ ಅಂತ ಕರಿತಿದ್ದೆ, ಅವ್ರ ಬಲ್ಲೇ ಇರ್ತಿದ್ದೆ. ಹಾಗಾಗಿ ಜಾಸ್ತಿ ಅವರಿಗೆ ಅಟ್ಯಾಚ್ಮೆಂಟಲ್ಲಿ ಜಾಸ್ತಿ. ಅಪ್ಪ ಅಂತ ಅಂದರು ಹಿಂಗೆ ಅಪ್ಪ ಅಂದ್ಕೊಂಡ್ರೆ ಎಲ್ಲರದವ್ರದ್ದು ಅವ್ರ ಪಪ್ಪ ಅದರದ್ದು ಇಮೇಜ್ ಬರ್ತಂದ್ರೆ ನಂಗೆ ನಮ್ಮ ಮುತ್ಯಂದು ಇಮೇಜ್ ಬರ್ತದೆ. ಅಪ್ಪ ಅಂದ್ರೆ ಅವರೇ ಅನ್ನಿಸ್ತದೆ ನಂಗೆ. ಆ ಟೈಪಿಗೆ ಬೆಳೆದಿದ್ದಾನೆ ನಮ್ಮ ಆಯಿ ಮುತ್ಯನ ಬಳಿ. ಬಟ್ ಹಾಗೆ ಫೀಲಿಂಗ್ ಅದ. ಆ ಥರ ನಂಗೆ ನೋಡ್ಕೊಂಡಾರ ಭೀ ಅವ್ರಿಗಿಂತ ಹೆಚ್ಚಾಗಿ ಜಾಸ್ತಿನೂ ಕಾಳಜಿ ಮಾಡ್ರು, ಜಾಸ್ತಿ ನೋಡ್ಕೊಂಡ್ರು ಅವ್ರು ನನಗೆ. ಓಕೆ, ಅವ್ರು ನಮ್ಮದು ಅಪ್ಪ ಇಲ್ಲೇ ಇಟ್ಕೊಂಡಿದ್ದು ನಾನೇ. ಸ್ವಲ್ಪ ದಿನ ಬಂದಿರ್ತಾರೆ ಮತ್ತು ಊರಿಗೆ ಹೋಗ್ತಾರೆ. ಅಲ್ಲಿ ಗೋಡೆ ಮೇಲೆ ಬಟ್ಟೆ ಒಣಕ್ಕಿದೆ, ಅದನ್ನು ಬಂದದ ಶೂಟ್ ಆಗ್ಯದ. ಹಂಗೆ ಏನೋ ಮಾತಾಡೋಕೋತ ಕೆಲಸ ಮಾಡೋತಿದ್ದಂಗೆ. ಇದು ಎಳ್ಳಮಾಸಿಗೆನ ಮೊದಲಿನ ಬ್ಲಾಗ್ ಅದ. ಅದು ಕೈಪಲ್ಯ ಸೋಸೋದು ಅಂತೇಳಿ ಒಂದು ದಿವಸ ಮಾಡ್ತಾರೆ. ಆ ದಿನದ ಬ್ಲಾಗ್ ಇದ್ದಿರ್ಬೋದು ಇದು. ಅದೇ ದಿವಸದಿಂದ ಅವಾಗಿಂದೆ. ಈ ಸ್ವಲ್ಪ ಚಳಿಗಾಲದಲ್ಲಿ ಥಂಡಿ ದಿನ ಅದಲ್ಲ, ಅದಕ್ಕೆ ಸ್ವಲ್ಪ ಹೊರಗೆ ಕುಂಡಿರ್ಬೇಕಂತ ಗೊತ್ತಿಲ್ಲ. ಪ್ರೆಗ್ನೆನ್ಸಿ ಟೈಮೊಳಗೆ ಬಿಸಿಲಿಗೆ ಕುಂಡಿರ್ಬೇಕು, ಅಂದರೆ ಮುಂದೆ ಊಟ ಮಕ್ಕಳಿಗೆ ಜಾಂಡಿಸೋದು ಆಗಲ್ಲ. ಬಿಸಿಲಿಗೆ ಕುಂಡಿರ್ಬೇಕಂತಾರತ್ತ, ಅದಕ್ಕೆ ಬಿಸಿಲಿಗೆ ಕುಂಡಿರ್ತೀನಿ ಸ್ವಲ್ಪನ. ಬ್ಲಾಗ್ ಯಾರು ನೋಡ್ಲತ್ತೀರಿ, ಬ್ಲಾಗ್ ಹೆಂಗೆ ಅನ್ನಿಸ್ತದೆ ಹೇಳ್ರಿ. ಏನಾರ ಮಿಸ್ಟೇಕ್ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ತಿದ್ಕೋತೀನಿ. ಈಗ ಕಲಿತಾ ಇದ್ದೀನಿ ನಾನು ಬ್ಲಾಗ್ ಮಾಡೋದು, ಹಾಗಾಗಿ ಗೊತ್ತಾಗಲ್ಲ ಅಷ್ಟೇನು. ನಂಗೆ ಜಾಸ್ತಿ ಶೂಟ್ ಮಾಡೋಕ್ಕೂ ಆಗಲ್ಲ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಹೊಕ್ಕೊಳ್ಳೋ ಪ್ರಾಬ್ಲಮ್ಸ್ ಬರ್ತಾವ. ಹಾಗಾಗಿ ದಿನಾನು ಹೋಗ್ಲತ್ತಾವ ಮುಂದೆ. ಹಾಗಾಗಿ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಕೆಲಸ. ಅಷ್ಟೇ ಆದಟ್ಟು ಮಾಡ್ಕೋತೀನಿ. ಇದು ಮನೆ ಕೆಲಸ ಅಷ್ಟೇ ಮಾಡ್ಕೊಳ್ಳೋದು. ಬ್ಲಾಗದ್ದು ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಅಷ್ಟು ಮಾಡ್ತೀನಿ ಅಷ್ಟೇ. ಬ್ಲಾಗ್ ಯಾರು ನೋಡ್ಲತ್ತೀರಿ, ಫುಲ್ ಬ್ಲಾಗ್ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಹಾಗೆ ಇವಾಗ ಸ್ಟಾರ್ಟ್ ಮಾಡೀನಿ. ಕಂಟಿನ್ಯೂ ಮಾಡ್ತೀನೋ ಬೀಳ್ತೀನೋ ಗೊತ್ತಿಲ್ಲ. ನೀವು ನೋಡಿದವ್ರು ಸಪೋರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ. ಏನೋ ಗೊತ್ತಿಲ್ಲ ಏನಾಯ್ತು ಅಂಥೇಳಿ, ನೋಡೋಣ ಎಲ್ಲಿಗೆ ಹೋಗ್ತದೆ ಅಂಥೇಳಿ. ಮುಂದೆ ನೋಡಬೇಕು ಏನೇನಾಗ್ತದೆ ಅಂಥೇಳಿ. ಫುಲ್ ಬ್ಲಾಗ್ ನೋಡಿರಿ. ಇದು ಸಾಬುದಾಣ ಪಾಯಸ ಮಾಡಿದ್ದೆ. ಇದು ಕ್ಲಿಪ್ಪ ಅದಕ್ಕಿಂತ ಮೊದಲಿನ ದಿವಸದ ತುಪ್ಪ ಹಾಕ್ಕೊಂಡಿನಿ. ಇಲ್ಲಿ ತುಪ್ಪದಾಗೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಇಲ್ಲಿ ಹುರ್ಕೋಬೇಕು. ಕಾಜು ಕಿಶ್ಮಿಶ್ ಬಾದಾಮಿ ಅಷ್ಟೇ ಹಾಕೋತೀನಿ ನಾ. ಪಿಸ್ತಾ ಅದು ಅವ, ಬಟ್ ಅವೇನು ಹಾಕ್ಕೊಳ್ಳಲ್ಲ. ಹಾಕೋತಾರೆ ಇಲ್ಲಿ ಗೊತ್ತೂ ಇಲ್ಲ ನನಗೆ. ಮತ್ತು ಇಲ್ಲಿ ಹಾಲು ಹಾಕ್ಕೊಂಡಿನಿ. ಇದು ಮಾಡ್ಕೊಳಕ್ಕೆ ಹಾಲಿಂದು ಬಾಂಡೆ ಒಳಗೆ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಮತ್ತು ಕೊಬ್ಬರಿ, ಕೇಸರ್ ಮತ್ತು ಇಲೈಚಿ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅದೇ ಹಾಕ್ಕೊಂಡಿದ್ದು. ಇಲ್ಲಿ ಹಾಲು ನೋಡ್ರಿ, ಇಲ್ಲಿ ಕುದ್ಲಿತ್ತದ ಹಾಲು. ಇದು ಆಗ್ಯದ. ಇದು ಸಾಬುದಾಣ ನೆನೆಕ್ಕೆ ಇಟ್ಕೊಂಡಿದ್ದು ಫಸ್ಟೇ. ಇದು ಬ್ಲಾಗ್ ಅವಾಗಿಂದಿಲ್ಲ, ಇದು ಫಸ್ಟ್. ಅದಕ್ಕಿಂತ ಮುಂಚೆ ಮೊದಲಿನ ದಿನದ ಬ್ಲಾಗ್ ಇದ್ದಿರ್ಬೋದು. ಸ್ವಲ್ಪ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಅಲ್ಲೇ ಎಲ್ಲನೂ ಇದು ಮಾಡ್ಕೆ ಹಾಕ್ತೀನಿ. ಫುಲ್ ಡೇದು ಫುಲ್ ಬ್ಲಾಗ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಕೊಳ್ಳೋದು ಅದೇ ಮಾಡ್ಕೊಳ್ಳಲ್ಲ ಅಷ್ಟೇ. ಇಲ್ಲಿ ರೆಡಿ ಆಯ್ತು ನೋಡಿರಿ, ಫುಲ್ ಕುದಿಯೋಣ ರೆಡಿ ಆಯಿತು. ಕೇಸರಿ ಅಂತ ಸ್ವಲ್ಪ ಕಲರ್ ಬರ್ತದೆ. ಸಿಂಪಲಾಗಿ ಮಾಡ್ಕೊಬೋದು, ಜಲ್ದಿ ಆಗ್ತದೆ. ಇಲ್ಲಿ ಆಲೂಗಡ್ಡೆ, ಗೋಬಿ, ಪಾಲಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪಕೋಡ ಮಾಡೋ ಸಲುವಾಗಿ.
ಮತ್ತು ಇಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ನೀರು ಜಾಸ್ತಿ ಆಗಿತ್ತು. ಮತ್ತು ಆಮೇಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಬರೋಬರ್ ಮಾಡ್ಕೊಂಡಿದ್ದೆ ಹಿಟ್ಟಿಗೆ. ಮತ್ತು ಇಲ್ಲಿ ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡು ಗೋಬಿ ಪಕೋಡ ಬಿಟ್ಟಿನಿ ಫಸ್ಟಿಗೆ. ಸುಮ್ಮನೆ ನೈಟಿ ಸ್ವಲ್ಪ ಮಾಡ್ಕೋಬೇಕಂತೇಳಿ ಮಾಡಿದ್ದವತ್ತ ಥೋಡೆ ಮಾಡಿದ. ಗಡ್ಬಡ್ ಒಳಗೆ ಏನೂ ಜಾಸ್ತಿ ಶೂಟ್ ಮಾಡ್ಕೋಕೆ ಆಗಲ್ಲ, ಎಷ್ಟು ಹತ್ತು ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದು ನೋಡ್ರಿ, ಟೇಸ್ಟ್ ಆತವ, ಮಸ್ತ್ ಆತವ. ಅದು ಹಿಟ್ಟು ಕಲ್ಸೋದು ನಾ ಶೂಟ್ ಮಾಡ್ಕೊಂಡಿಲ್ಲ, ನೆನಪು ಹಾರ್ತದ. ಹಂಗೆ ಎಲ್ಲರೂ ಮಾತಾಡ್ಸೋಣ, ಟಿ ವಿ ಒಂದು ಇರ್ತದೆ, ಹಾಗಾಗಿ ಇದು ಊಟಕ್ಕೆ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿದು ಪಲ್ಯ ಮಾಡ್ಕೊಂಡಿದ್ದೆ. ಅವತ್ತು ಸಾಂಬಾರು, ಶೇಂಗಾ ಸಾಂಬಾರು ಮಾಡಿದ, ಮತ್ತು ಗೋಬಿ ಪಲ್ಯ ಮಾಡಿದ. ಇದು ಮುಂಜಾನೆ ಊಟದ್ದದ. ಇದು ಗೋಬಿ ಪಲ್ಯ ಮಾಡಿದ, ಮತ್ತು ಜೀರಾ ರೈಸ್ ಮಾಡಿದ. ಜೀರಾ ರೈಸ್ ಮತ್ತು ಚಪಾತಿ ಮಾಡಿದ. ಅವತ್ತು ಸುಟ್ಟಿ ಇತ್ತೇನೋ, ನಮ್ಮ ಮಾಮ ಮನೆಯಾಗೆ ಇದ್ದೇನೋ ಅವತ್ತಿಂದ ಇದು. ಮತ್ತು ಇದು ಊಟಕ್ಕೆ ಕೊಡ್ಲತ್ತಿದೆ, ತಾಟ ಹಚ್ಚಿದ್ದು ನೋಡ್ರಿ. ಇದು ಮೀಶೋಯಿಂದ ಫುಲ್ ಕಮ್ಮಿ ರೇಟಿಗೆ ಒಂದು ಡ್ರೆಸ್ ತೊಗೊಂಡಿದ್ದೆ, 2 ಗೌನ. ಫ್ರಾಕ್ ಟೈಪ್ ಅನ್ನಿಸ್ತದ, ನೈಟಿ ಹಾಕ್ಕೊಂಡ್ರೆ ಅಷ್ಟು ಅಸಹ್ಯ ಅನ್ನಿಸ್ತದೆ, ಡಾಲ್ ಅನ್ನಿಸ್ತದೆ. ನೈಟಿ ಇಷ್ಟ ಇರ್ಲಾರ್ದವ್ರಿಗೆ ಇಂಥ ಡ್ರೆಸ್ ಹಾಕೋಬೋದು. ನನಗೂ ನೈಟಿ ಇಷ್ಟ ಆಗಲ್ಲ, ಅದ್ರ ಸಲುವಾಗಿ ತರಿಸಿದೆನ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಹಾಕ್ಕೊಳಕ್ಕಾಗ್ತದಂತೆ ತರಿಸಿದೆ. ಫುಲ್ ಕಮ್ಮಿ ರೇಟ್ ಒಳಗದ. ನಿಮ್ಗೆ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಹೋಗಿ ಚೆಕ್ ಮಾಡ್ಕೊರಿ. ಬಾಯ್ ಬಾಯ್.